ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಭವ್ಯ. ಇವತ್ತು ಒಂದು ಕಿರುಚಿತ್ರ ಮಾಡಲಿಕ್ಕೆ ದೇವನಹಳ್ಳಿ ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಬಂದಿದ್ದೀನಿ. ಸೊ ಹೆಸರು ಟೈಟಲ್ಲು ಮಮ್ಮಿ ಡ್ಯಾಡಿ ಮ್ಯಾರೇಜ್. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಇದರಲ್ಲಿ ಕೂಡ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ವೀಕ್ಷಣೆ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ಕಾತರದಿಂದ ಕಾಯಿರಿ. ಈ ಒಂದು ಚಿತ್ರದಲ್ಲಿ ನಿರ್ದೇಶನ ನಿರ್ಮಾಪಕ ವೆಂಕಟೇಶ್ ಅವರು ಕೂಡ ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಇವರು ವೆಂಕಟೇಶ್ ಅವರು ಕೂಡ 60ಕ್ಕೂ ಹೆಚ್ಚು ಕಿರುಚಿತ್ರಗಳನ್ನು ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಮೂಡಿ ಬಂದಿದೆ. ಈಗಲೂ ಕೂಡ ಒಂದಷ್ಟು ಇನ್ನೂ ಈಗ ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅನ್ನೋ ಕಿರುಚಿತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದು ಮತ್ತಷ್ಟು ಯಶಸ್ವಿಯಾಗಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ನಾನು ಈ ಕಿರುಚಿತ್ರದಲ್ಲಿ ಪಾತ್ರ ಮಾಡಲಿಕ್ಕೆ ಬಂದಿದ್ದೇನೆ. ಇನ್ನು ಮುಂದಿನ ಕಿರುಚಿತ್ರಗಳಿರ್ಬೋದು, ಒಂದು ಯಶಸ್ಸಿನ ದೊಡ್ಡ ಚಿತ್ರಗಳಿರ್ಬೋದು, ಇವರ ಒಡನಾಟದಲ್ಲಿ ನಾನು ಯಾವಾಗಲೂ ಪಾತ್ರ ವಹಿಸ್ತೇನೆ. ಇವರು SLV ಚಾನೆಲ್ನಲ್ಲಿ ಯಾವಾಗಲೂ ನನ್ನ ಒಂದು ಪಾತ್ರ ಇರುತ್ತೆ. ಸೊ ಇವರು ಮುಂದೆ ಇನ್ನೂ ಹೆಜ್ಜೆಯಾಗಿ ಇವರು ಮುಂದುವರಿಬೇಕು. ಪ್ರೇಕ್ಷಕರೇ, ಇವಾಗ ಮೂವಿಗಳಾಗಲಿ ಒಂದು ಕಿರುಚಿತ್ರ ಆಗಲಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾವು ಅಷ್ಟೇ ಕೂಡ ಪಾತ್ರ ಮಾಡ್ತಾಯಿದ್ದೀವಿ, ಆದರೆ ಜನಗಳು ತುಂಬ ವೀಕ್ಷಣೆ ಮಾಡ್ತಾಯಿಲ್ಲ. ಹಾಗಾಗಿ ಪಾತ್ರ ಮಾಡೋರಿಗೂ ಸರಿ ಅದು ಒಂದಷ್ಟು ಚೆನ್ನಾಗಿ ವ್ಯೂಸ್ ಹೋಗಿಲ್ಲ ಅಂತ ಹೇಳಿದ್ರೆ, ಮತ್ತು ಪಾತ್ರ ಮಾಡಿರೋರಿಗೂ ಕೂಡ ಸಂತೋಷ ಅನ್ನೋದು ಬರೋದಿಲ್ಲ. ನೀವು ಹೆಚ್ಚು ಪ್ರೇಕ್ಷಕರು ಅದನ್ನು ನೋಡಿ ಅದನ್ನು ನೀವು ಏನಿದೆ ವ್ಯೂಸ್ನ ಕೊಟ್ಟರೆ, ಒಂದು ಲೈಕ್ಸ್ನ ಕೊಟ್ಟರೆ, ಸಬ್ಸ್ಕ್ರೈಬ್ನ ಕೊಟ್ಟರೆ ನಮಗನ್ಸುತ್ತೆ ನಾವು ಪಾತ್ರ ಚೆನ್ನಾಗಿ ಮಾಡಿದ್ದೀವಿ ಅಂತ. ನೋಡಿ ಪ್ರೇಕ್ಷಕರೇ, ಈ ಹೆಸರು ಒಂದು ವಿಭಿನ್ನವಾಗಿ ವಿಚಿತ್ರವಾಗಿದೆ. ಮಮ್ಮಿ ಡ್ಯಾಡಿ ಮ್ಯಾರೇಜ್. ನನಗಂತೂ ವಿಚಿತ್ರ ಅನಿಸುತ್ತೆ, ವಿಭಿನ್ನವಾಗಿದೆ. ಏನಪ್ಪ ಇದು ಮಮ್ಮಿ ಡ್ಯಾಡಿ ಓಕೆ, ಮ್ಯಾರೇಜ್. ಈ ವಯಸ್ಸಿಗೆ ಮಮ್ಮಿ ಡ್ಯಾಡಿ ಮ್ಯಾರೇಜು ನನಗಂತೂ ಗೊತ್ತಿಲ್ಲ. ನಿಮಗೂ ಕುತೂಹಲ ಇದೆ ಅಲ್ಲ? ನನಗೆಷ್ಟು ಕುತೂಹಲ ಇದೆಯೋ ನಿಮಗೂ ಅಷ್ಟೇ ಕುತೂಹಲ ಇದೆ ಅಲ್ಲ? ಮಮ್ಮಿ ಡ್ಯಾಡಿ ಮ್ಯಾರೇಜ್ ಅಂದರೆ ಏನು ಅಂತ, ಏನಿರಬಹುದು ನೋಡೋಣವಾ? ಹಾಗೆ ವಾಚ್ ಮಾಡ್ತಾ ನೋಡಿ ಸ್ನೇಹಿತರೆ. ನಾನಂತೂ ಮಮ್ಮಿ ಡ್ಯಾಡಿ ಬಗ್ಗೆ ನಿಮ್ಗೆ ಹೇಳಾಯಿತು. ಏನು ಬರುತ್ತೆ, ಹೇಗೆ ಬರುತ್ತೆ, ಹೇಗೆ ಕತೆ ಬರುತ್ತೆ ಅನ್ನೋದನ್ನು ನೀವು ವಾಚ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ನಾನು ಕೂಡ ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ, ಮತ್ತು ಮೂವಿಗಳಲ್ಲಿ ಮಾಡಿದ್ದೀನಿ. ತಮಿಳ್ ಸೀರಿಯಲ್ಸು, ತಮಿಳ್ ಮೂವಿಗಳಲ್ಲಿ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ನಾನು ಕೂಡ ಹಾಡನ್ನು ಕೂಡ ಹಾಡ್ತೇನೆ, ಡ್ಯಾನ್ಸು ಕೂಡ ಹಾಡ್ತೇನೆ. ಸೊ ವೇದಿಕೆಯಲ್ಲಿ ತುಂಬ ಜನರ ಜೊತೆಲಿ ತುಂಬ ಆ್ಯಕ್ಟಿವ್ ಆಗಿ ಡ್ಯಾನ್ಸು ಹಾಡುಗಳನ್ನ ಹಂಚ್ಕೊಳ್ತೇನೆ. ಹಾಗಾಗಿ ಮುಂದಿನ SLV ಚಾನಲ್ನಲ್ಲಿ ತೊಡಗಿಸ್ಕೊಂಡು ಪಾತ್ರಗಳನ್ನು ಹೆಚ್ಚು ಒಳ್ಳೆ ಪಾತ್ರಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಾಚ್ ಮಾಡೋದಕ್ಕೆ ನೀವು ರೆಡಿ ಇರಿ, ಪಾತ್ರ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ಓಕೆನಾ? ಆಗ್ತೀರಾ? ಇನ್ನೊಂದು ಹೇಳಕ್ಕೆ ಮರ್ತ್ಬಿಟ್ಟೆ. ಏನು ಅಂತ ಹೇಳಿದ್ರೆ, ಇದು SLV ಚಾನಲ್. ಇದನ್ನು ಮರೀದೆ ನೋಡಿಬಿಟ್ಟು ಸುಮ್ಮನೆ ಮಾತ್ರ ಕೂತ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ? ನಾನಂತೂ ಮಾಡ್ತೀನಪ್ಪ, ನೀವು ಕೂಡ ಮಾಡಿ. ಧನ್ಯವಾದಗಳು.